ಈ ಉಪ್ಸಾರು ಖಾರ ಒಂದು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಯಾವ ಉಪ್ಸಾರು ಬೇಕಾದ್ರೂ ಆರಾಮಾಗಿ ಮಾಡ್ಕೊಬೋದು. ನುಗ್ಗೆ ಸೊಪ್ಪಿನಲ್ಲಿರೋ 50 ಟೈಪ್ಸ್ ಆಫ್ ರಾಸಾಯನಿಕ ಅದು ಬ್ರೈನ್ಗೆ ಬೇಕಾಗಿರುವಂಥದ್ದು. ಇದರಿಂದ ಮಕ್ಕಳ ಬುದ್ಧಿ ಬೆಳವಣಿಗೆ ತುಂಬ ಚೆನ್ನಾಗಾಗುತ್ತೆ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮಮತಾ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಮಮತಾ. ಇವತ್ತು ನಾನು ನಮ್ಮ ಊರಿನ ವೆರಿ ಫೇಮಸ್ ಬೇಳೆ ನುಗ್ಗೆ ಸೊಪ್ಪು ಉಪ್ಸಾರು ಮಾಡ್ತಾ ಇದ್ದೀನಿ. ಆ್ಯಂಡ್ ಬಿಸಿ ಬಿಸಿ ಮುದ್ದೆ ಮಾಡ್ತಾ ಇದ್ದೀನಿ. ಆ್ಯಂಡ್ ಉಪ್ಸಾರು ಖಾರ ಮಾಡ್ತೀನಿ. ಎಲ್ಲನೂ ನಿಮಗೆ ತೋರಿಸ್ತೀನಿ. ವಿಡಿಯೋ ತುಂಬ ಲೆಂತಿ ಆದರೆ ನಾನು ವಿಡಿಯೋನ ಸ್ಪ್ಲಿಟ್ ಮಾಡಿ ಮುಂದಿನ ವಿಡಿಯೋಗಳಲ್ಲಿ ಪೋಸ್ಟ್ ಮಾಡ್ತೀನಿ. ಉಪ್ಸಾರು ಅಂತ ಅಂದಮೇಲೆ ವೆರಿ ಇಂಪಾರ್ಟೆಂಟು ಉಪ್ಸಾರು ಖಾರ. ಸೊ ಉಪ್ಸಾರು ಖಾರ ಹೇಗೆ ಮಾಡೋದು ಅನ್ನೋದನ್ನು ನಾನು ಇವಾಗ ನಿಮಗೆ ತೋರಿಸ್ಕೊಡ್ತೀನಿ. ಗಾಯ್ಸ್, ಫಸ್ಟು ಒಂದು 15 ನಾನು ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. 1½ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ. 1 ಸ್ಪೂನ್ಗಿಂತ ಕಡಿಮೆ ಮೆಣಸು ತೊಗೊಂಡಿದ್ದೀನಿ. 2 ಬೆಳ್ಳುಳ್ಳಿ ಆ್ಯಂಡ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಹುಣಸೆಹಣ್ಣು ಆ್ಯಂಡ್ ಕಲ್ಲುಪ್ಪು ತೊಗೊಂಡಿದ್ದೀನಿ. ಬನ್ನಿ ಇವಾಗ ಸ್ಟವ್ ಹಚ್ಕೊಂಡು ಪಾತ್ರೆ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಇಂಗ್ರೀಡಿಯೆಂಟ್ನ ನಾನು ಫ್ರೈ ಮಾಡ್ಕೊಳ್ಬೇಕು. ಯಾವುದು ಗೊತ್ತಾ? ಗುಂಟೂರು ಮೆಣಸಿನ್ಕಾಯಿ. ಇದೊಂದೇ ಫ್ರೈ ಮಾಡ್ಕೊಬೇಕು, ಬೇರೆ ಇನ್ಯಾವುದು ಫ್ರೈ ಮಾಡೋದಕ್ಕೆ ಹೋಗಬಾರ್ದು. ಸೊ ಈ ಗುಂಟೂರು ಮೆಣಸಿನ್ಕಾಯಿನ ನೀಟಾಗಿ ಕಡಿಮೆ ಸಿಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ತುಂಬ ಕಪ್ಪಗೆ ಮಾಡ್ಕೊಂಡ್ಬಿಟ್ರೆ ಆಮೇಲಿಂದ ಉಪ್ಸಾರು ಖಾರನು ಬ್ಲ್ಯಾಕ್ ಕಲರ್ ಕಾಣಿಸುತ್ತೆ. ಸೊ ಅದಕ್ಕೆ ನೋಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಾನು ಲಾಸ್ಟ್ ಟೈಮ್ ಮಾಡಿದಾಗ ಬ್ಲ್ಯಾಕಾಗಿ ಸೀದಿಸ್ಬಿಟ್ಟಿದ್ದೆ. ಆವಾಗ ಉಪ್ಸಾರು ಖಾರ ಬ್ಲ್ಯಾಕಾಗಿ ಕಾಣಿಸ್ತಾ ಇತ್ತು. ಸೊ ಇವಾಗ ಅದ್ರ ಟ್ರಿಕ್ಸ್ ಗೊತ್ತಾಯಿತು. ಅದಕ್ಕೆ ನೋಡಿ ಇಷ್ಟು ಇದ್ರೆ ಸಾಕು. ಇವಾಗ ಬಿಸಿ ಎಲ್ಲ ಆರಿದ ಮೇಲೆ ಇದ್ರ ತೊಟ್ಟನ್ನ ಬಿಡಿಸ್ಕೊತಾ ಇದ್ದೀನಿ. ಇದು ಇವಾಗ ತೊಟ್ಟು ಬಿಡಿಸ್ಕೊಳ್ಳೋಕ್ಕೆ ಈಸಿಯಾಗಿರುತ್ತೆ. ಇವಾಗ ಮಿಕ್ಸಿ ಜಾರ್ಗೆ ನಾನು ಫ್ರೈ ಮಾಡಿಟ್ಕೊಂಡಂಥ ಗುಂಟೂರು ಮೆಣಸಿನ್ಕಾಯಿ ಮತ್ತು ಮೆಣಸು, ಜೀರಿಗೆ, ಹುಣಸೆ ಹಣ್ಣು, ಕಲ್ಲುಪ್ಪು ಇದಿಷ್ಟನ್ನು ಹಾಕ್ಕೊಂಡು ಫಸ್ಟು ಪೇಸ್ಟ್ ರೆಡಿ ಮಾಡ್ಕೊಬೇಕು. ಇವಾಗಲೇ ಕೊತ್ತಂಬರಿ ಸೊಪ್ಪು ಆ್ಯಂಡ್ ಬೆಳ್ಳುಳ್ಳಿ ಆ್ಯಡ್ ಮಾಡೋದಕ್ಕೆ ಹೋಗಬಾರ್ದು. ಒಂದ್ಸರಿ ಇದು ಪೇಸ್ಟ್ ಆಗಿದ್ಮೇಲೆ ಅದೆರಡನ್ನೂ ಆ್ಯಡ್ ಮಾಡ್ಕೊಬೇಕು. ಗಾಯ್ಸ್, ಉಪ್ಸಾರು ಖಾರ ನಮ್ಮಮ್ಮ ಮಾಡ್ತಾಯಿದ್ರು. ಹೇಗೆ ಮಾಡ್ತಿದ್ರು ಗೊತ್ತಾ? ಅವರು ಗುಂಟೂರು ಮೆಣಸಿನ್ಕಾಯಿನ ಕೆಂಡದಲ್ಲಿ ಸುಟ್ಕೊತಾ ಇದ್ರು. ಅದೇ ಒಲೆಯಿಂದ ಮಾಡ್ತಾರಲ್ಲ ಆ ಕೆಂಡ, ಅದರಿಂದ ಸುಟ್ಕೊಂಡು ಆಮೇಲಿಂದ ಕಲ್ಲಿದೆಯಲ್ಲ ಒಳಕಲ್ಲು, ಅದರಲ್ಲಿ ರುಬ್ಬಿ ಮಾಡ್ತಾ ಇದ್ದಿದ್ದು. ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ನಮ್ಮ ಅಪ್ಪನೇ ಉಪ್ಸಾರು ಖಾರ ಎಲ್ಲ ರುಬ್ತಾ ಇದ್ದಿದ್ದು. ನಮ್ಮಮ್ಮನ ಕೈ ಸ್ವಲ್ಪ ಸಾಫ್ಟು, ಅವ್ರಿಗೆ ಉಪ್ಸಾರು ಖಾರ ಎಲ್ಲ ರುಬ್ಬೋದಕ್ಕೆ ಆಗ್ತಾ ಇರಲಿಲ್ಲ. ಸೊ ಅದಕ್ಕೆ ನಮ್ಮ ಅಪ್ಪನೇ ಯಾವಾಗಲೂ ಉಪ್ಸಾರು ಖಾರ ರುಬ್ಕೊಡ್ತಾ ಇತ್ತು. ಎಷ್ಟು ಘಮ ಘಮ ಅಂತ ಇರ್ತಿತ್ತು ಗೊತ್ತಾ? ನೋಡಿ, ಈ ಥರ ಪೇಸ್ಟ್ ಆಗಿದ್ಮೇಲೆ ಆಮೇಲಿಂದ ಲಾಸ್ಟಲ್ಲಿ ಈ ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿನ ಆ್ಯಡ್ ಮಾಡಿಕೊಂಡು ಜಸ್ಟ್ 1 ರೌಂಡ್ ಕ್ರಷ್ ಥರ ಮಾಡ್ಕೋಬೇಕು ಅಷ್ಟೇ. ನೈಸ್ ಪೇಸ್ಟ್ ಮಾಡಿಬಿಡ್ಬಾರ್ದು ಯಾವುದನ್ನ, ಈ ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿನ. ಆವಾಗ ಉಪ್ಸಾರು ಖಾರ ಘಮ ಘಮ ಅಂತ ಇರುತ್ತೆ. ಮಧ್ಯೆ ಅದೊಂದು ಸ್ವಲ್ಪ ಬೆಳ್ಳುಳ್ಳಿ ಸಿಕ್ಕಿದ್ರೆ ಒಂಥರ ಚೆನ್ನಾಗಿ ಅನಿಸುತ್ತೆ. ಈ ಟ್ರಿಕ್ಸು ಅಷ್ಟೇ ನಮ್ಮ ಅಮ್ಮನೇ ಹೇಳ್ಕೊಟ್ಟಿದ್ದು ನನಗೆ. ಗಾಯ್ಸ್, ಈ ಉಪ್ಸಾರು ಖಾರನ ಒಂದು ಬೌಲ್ ಒಳಗಡೆ ಹಾಕ್ಕೊಳ್ಳೋಣ. ಮತ್ತು ಜಾರೆಲ್ಲ ತೊಳೆಯೋದಕ್ಕೆ ಹೋಗಬಾರ್ದು, ಅದು ಬೇಕಾಗುತ್ತೆ, ಹಾಗೆ ಇಟ್ಕೊಳ್ಳೋಣ. ಗಾಯ್ಸ್, ಉಪ್ಸಾರು ಖಾರ ಅಂತೂ ರೆಡಿ ಆಯಿತು. ಇದು ರೆಡಿ ಇದ್ಮೇಲೆ ಉಪ್ಸಾರು ಮಾಡೋದಂತೂ ತುಂಬ ಅಂದರೆ ತುಂಬ ಈಸಿ. ಇವಾಗ ನಾನು ಸ್ಟವ್ ಹಚ್ಕೊಂಡು ಒಂದು ಪಾತ್ರೆ ತಗೊಂಡು ಇಟ್ಕೊಂಡಿದ್ದೀನಿ. ಇದಕ್ಕೆ ನೀರನ್ನ ಹಾಕ್ಕೊಬೇಕು. ನಮಗೆ ಎಷ್ಟು ಉಪ್ಸಾರು ಬೇಕು ಅದನ್ನು ನೋಡ್ಕೊಂಡು ಹಾಕ್ಕೋಬೇಕು. ಈ ಉಪ್ಸಾರಲ್ಲಿ ಬೇಳೆ ಮತ್ತು ಸೊಪ್ಪು ಎರಡು ಬೇಯುತ್ತಲ್ಲ, ಸೊ ಇನಿಷಿಯಲಿನೇ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡ್ಬಿಟ್ರೆ ಒಳ್ಳೆಯದು. ಆಮೇಲೆ ಆ್ಯಡ್ ಮಾಡ್ಕೊತಾ ಇದ್ರೆ ಅದೊಂದು ಸ್ವಲ್ಪ ಟೇಸ್ಟ್ ಡಿಫರ್ ಆಗಿಬಿಡುತ್ತೆ. ಸೊ ಅದಕ್ಕೆ ನಾನು ಇವಾಗ ನೀರನ್ನ ಹಾಕ್ಕೊಂಡ್ಬಿಟ್ಟು ಇವಾಗ ಪ್ಲೇಟ್ ಕವರ್ ಮಾಡ್ಕೊಂಡಿದ್ದೀನಿ. ಆ ನೀರು ತುಂಬ ಚೆನ್ನಾಗಿ ಬಾಯ್ಲ್ ಆಗಬೇಕು. ನೋಡಿ, ನೀರು ಇವಾಗ ಬಾಯ್ಲ್ ಆಗ್ತಾ ಇದೆ. ಇವಾಗ ನಾನು ತೊಗರಿ ಬೇಳೆನ ಆ್ಯಡ್ ಮಾಡಬೇಕು. ಸೊ ಇದಕ್ಕೆ ನಾನು 1 ಕಪ್ಪಷ್ಟು, ಅದಕ್ಕಿಂತ ಒಂದೊಂದು ಸ್ವಲ್ಪ ತೊಗೊಂಡಿದ್ದೀನಿ. ಸೊ ಬೇಳೆಕಾಳನ್ನ ನಾನು ಇವಾಗ ಒಂದ್ಸರಿ ವಾಶ್ ಮಾಡ್ಕೊಂಡು ಬಿಡ್ತೀನಿ. ಬಿಕಾಸ್ ಧೂಳೆಲ್ಲ ಇರುತ್ತಲ್ಲ, ಅದಕ್ಕೆ ಜಾಸ್ತಿ ಎಲ್ಲ ವಾಶ್ ಮಾಡೋಕ್ಕೆ ಹೋಗಬಾರ್ದು. ಒಂದು ವಾಶ್ ಸಾಕು ಅನಿಸುತ್ತೆ. ಅದಾಗಿದ್ಮೇಲೆ ಈ ಕುದೀತಾ ಇರೋ ವಾಟರ್ಗೆ ಆ್ಯಡ್ ಮಾಡ್ಕೊಂಡು ಬಿಡ್ತೀನಿ.
ನಾವು ಸೊಪ್ಪು ಮತ್ತು ಬೇಳೆನ ನೋಡ್ಕೊಂಡು ಹಾಕ್ಕೊಬೇಕು. ಬರೀ ಬೇಳೆನೇ ಜಾಸ್ತಿ ಇದ್ಬಿಟ್ಟು ಸೊಪ್ಪು ಕಡಿಮೆ ಆದರೆ ಅಥವಾ ಸೊಪ್ಪೇ ಜಾಸ್ತಿ ಇದ್ಬಿಟ್ಟು ಬೇಳೆ ಕಡಿಮೆ ಆಗಿಬಿಟ್ರೆ ಚೆನ್ನಾಗಿರೋದಿಲ್ಲ. ನೋಡಿ ಫ್ರೆಶ್ ಆಗಿರೋ ನುಗ್ಗೆ ಸೊಪ್ಪು ಅಮ್ಮ ಊರಿಂದ ತಂದಿದ್ದು. ಇವಾಗ ಇದನ್ನು ನೀರಿನಲ್ಲಿ ಒಂದ್ಸರಿ ವಾಶ್ ಮಾಡಿಕೊಂಡು ಇಟ್ಕೊತೀನಿ. ಬಿಕಾಸ್ ಧೂಳೆಲ್ಲ ಆಗಿರುತ್ತಲ್ಲ, ಮಳೆ ಬೇರೆ ಇಲ್ವಲ್ಲ ಇವಾಗ, ಅದಕ್ಕೆ. ಇಲ್ಲಾಂದರೆ ಡೈರೆಕ್ಟಾಗಿ ಯೂಸ್ ಮಾಡ್ತಿದ್ದೆ. ಇವಾಗ ಬೇಳೆ ನೋಡಿ ಚೆನ್ನಾಗಿ ಕುದೀತಾ ಇದೆ. ಇವಾಗ ಒಂದ್ಸರಿ ನಾವು ಬೇಳೆನ ಚೆಕ್ ಮಾಡ್ಕೊಬೇಕು ಬೆಂದಿದೆಯಾ ಅಂತ. ಬೇಳೆ ಸ್ವಲ್ಪ ಚೆನ್ನಾಗಿ ಬೆಂದೋಗಿರಬೇಕು, ಆವಾಗ ಅದು ಚೆನ್ನಾಗಿ ಅನಿಸುತ್ತೆ. ಇಲ್ಲ ಕಾಳು ಕಾಳು ಥರ ಇದ್ಬಿಟ್ಟು ಆಮೇಲಿಂದ ಸೊಪ್ಪು ಆ್ಯಡ್ ಮಾಡಿದಾಗ ಸೊಪ್ಪಿಗೇನು ಜಾಸ್ತಿ ಟೈಮ್ ಬೇಕಾಗೋದಿಲ್ಲ, ಒಂದು 5 ಮಿನಿಟ್ಸೇ ಸಾಕು. ಬಟ್ ಅದಕ್ಕೆ ಬೇಳೆನ ಇವಾಗಲೇ ನೀಟಾಗಿ ಬೆಂದಿರೋ ಬೇಳೆಗೆ ಆ್ಯಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸೊಪ್ಪು ಹಾಕಿದ್ಮೇಲೆ ಬೇಯಿಸ್ತಾ ಕೂತ್ಕೊಂಡ್ರೆ ಆಮೇಲೆ ಸಾಂಬಾರು ಕಹಿ ಆಗಿಬಿಡುತ್ತೆ. ಸೊ ಅದಕ್ಕೆ ಫಸ್ಟ್ ಬೇಳೆನ ಮೆತ್ತಗಾಗಿದ್ಮೇಲೆ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಬೇಕು. ನೋಡಿ ಇವಾಗ ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಪಾತ್ರೆ ತುಂಬ ಆಗಿಬಿಡ್ತು. ಸೊ ಇವಾಗ ಒಂದ್ಸರಿ ಆ ನೀರೊಳಗಡೆ ಅದನ್ನು ಸೋಕ್ ಆಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡ್ತೀನಿ. ಇನ್ನು ಒಂದು ಸ್ವಲ್ಪ ಸೊಪ್ಪಿದೆ, ಆಮೇಲಿಂದ ಅದನ್ನು ಆ್ಯಡ್ ಮಾಡ್ಕೋಬೇಕು. ಈ ಥರ ಸೌಟ್ ತಗೊಂಡು ಒಂದೆರಡು ಸರಿ ಇದನ್ನು ತಿರುಗಿಸಿದ್ರೆ ನೀಟಾಗಿ ಮಿಕ್ಸ್ ಆಗಿಬಿಡುತ್ತೆ. ಬಿಕಾಸ್ ಕಾಳು ಮತ್ತು ನೀರು ಎಲ್ಲ ಬೆಂದಿರುತ್ತಲ್ಲ, ಬೇಗ ಅದು ಅಬ್ಸಾರ್ಬ್ ಆಗಿಬಿಡುತ್ತೆ. ಇವಾಗಲೇ ನಾನು ಇದಕ್ಕೆ ಸ್ವಲ್ಪ ಸಾಲ್ಟ್ ಕೂಡ ಆ್ಯಡ್ ಮಾಡ್ಕೊತೀನಿ. ಯಾಕೆಂದರೆ ಇವಾಗ ಆ್ಯಡ್ ಮಾಡಿಕೊಂಡ್ರೆ ಸೊಪ್ಪು ಮತ್ತು ಕಾಳು ಎರಡಕ್ಕೂ ಇಟ್ಕೊಳ್ಳುತ್ತೆ. ಅದಕ್ಕೆ ನಾನು ಬರೀ ಬೇಳೆ ಬೇಯಿಸುವಾಗ ಸಾಲ್ಟ್ ಆ್ಯಡ್ ಮಾಡಲಿಲ್ಲ. ನೋಡಿ ನಾನು ಯಾವಾಗಲೂ ನಾನು ಕಲ್ಲುಪ್ಪನ್ನೇ ಯೂಸ್ ಮಾಡೋದು. ನೀವು ಥಿಂಕ್ ಮಾಡ್ತಾ ಇದ್ದೀರಾ ಇವಳು ಯಾವಾಗ್ಲೂ ಕಲ್ಲುಪ್ಪು ಅಂತ ಸ್ಪೆಸಿಫೈ ಮಾಡ್ತಾ ಇರ್ತಾಳೆ ಅಂತ. ಯಾಕೆ ಅಂತ ಹೇಳಿದ್ರೆ ಪೌಡ್ರು ಉಪ್ಪು ಅಂತ ಹೇಳಿದ ತಕ್ಷಣ ಅದು ಜಸ್ಟ್ ಒಂದು ಗ್ರೈಂಡ್ ಮಾಡಿಬಿಟ್ಟು ಪೌಡ್ರು ಮಾಡಿಕೊಟ್ಟಿದ್ದಾರೆ ಅಂತ ಅಲ್ಲ. ಆ್ಯಕ್ಚುಲಿ ಅದು ಪ್ರಾಸೆಸ್ಡ್ ಆಗಿರುತ್ತೆ. ಅದಕ್ಕಿಂತ ಒರಿಜಿನಲ್ ವರ್ಷನ್ ಅಂತಂದರೆ ಈ ಕ್ರಿಸ್ಟಲ್ ಉಪ್ಪಲ್ವಾ. ಸೊ ಇದರಲ್ಲಿ ಒಳ್ಳೆ ಮಿನರಲ್ಸ್, ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಸೊ ಅದಕ್ಕೆ ನಾವು ಕಲ್ಲುಪ್ಪನ್ನೇ ಯೂಸ್ ಮಾಡಬೇಕು. ಗೈಸ್ ಇವಾಗ ಉಳಿದಿದ್ದ ಸೊಪ್ಪನ್ನು ಕೂಡ ಆ್ಯಡ್ ಮಾಡಿಕೊಂಡು ಬೇಯಕ್ಕೆ ಬಿಟ್ಟಿದ್ದೀನಿ. ಇದೇನು ಜಾಸ್ತಿ ಟೈಮ್ ತಗೊಳ್ಳಲ್ಲ, ಒಂದು 5 ಮಿನಿಟ್ಸ್ ಅಷ್ಟೇ. ನೋಡ್ಕೊಬೇಕು ಅದು ಕ್ರಂಚಿ ಆಗಿರುವಾಗಲೇ ಅದನ್ನು ನೀರು ಮತ್ತು ಈ ಕಾಳು ಸೊಪ್ಪನ್ನು ಬೇರೆ ಮಾಡ್ಕೊಂಡು ಬಿಡಬೇಕು. ಆಮೇಲೆ ಟೇಸ್ಟು ಅಷ್ಟೇ, ಸಾಲ್ಟು ಇವಾಗಲೇ ಚೆಕ್ ಮಾಡ್ಕೊಳ್ಬೇಕು. ಬಿಕಾಸ್ ಸೊಪ್ಪಿಗೆ ನಾವು ಅಡಿಷನಲಿ ಆ್ಯಡ್ ಮಾಡಿದ್ರೆ ಚೆನ್ನಾಗಿರಲ್ಲ. ಇವಾಗಲೇ ಉಪ್ಪನ್ನ ಅದು ಹೀರ್ಕೊಂಡಿದ್ರೆ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ನೋಡಿಕೊಂಡು ಚೆಕ್ ಮಾಡ್ಕೋಬೇಕು. ಗೈಸ್ ನೋಡಿ ನಾನು ಬಸ್ಕೊಳ್ಳೋಕ್ಕೆ ಈ ತೂತಿರೋ ಪಾತ್ರೆನ ತಗೊಂಡಿದ್ದೀನಿ. ಇದರಲ್ಲಿ ನಾನು ಸೊಪ್ಪನ್ನ ನೀರನ್ನ ಹಾಕ್ಕೊತಾ ಇದ್ದೀನಿ. ಈಗ ನೀರಲ್ಲೇ ಅಷ್ಟೇ ಹೋಗಿ ಸೊಪ್ಪೆಲ್ಲ ಫಿಲ್ಟರ್ ಆಗುತ್ತೆ. ಚೆನ್ನಾಗಿ ಕುದಿದೆಯಲ್ಲ, ನನಗೆ ಪಾತ್ರೆ ಹಿಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ, ಸ್ಲಿಪ್ ಆಗ್ತಾ ಇತ್ತು. ಬಟ್ ಕೇರ್ಫುಲ್ಲಾಗಿ ಹಿಡ್ಕೊಂಡು ನೀಟಾಗಿ ಸಾಂಬಾರನ್ನೆಲ್ಲ ಬಸ್ಕೊಂಡೆ. ಇವಾಗ ಅಡುಗೆ ಮಾಡ್ತಾ ಎಲ್ಲ ಅಭ್ಯಾಸ ಆಗಿಬಿಟ್ಟಿದೆ. ಒಂಥರ ನನಗೆ ಗ್ರಿಪ್ ಸಿಕ್ಕಿದೆ ಅಂತ ಅನ್ನಿಸ್ತಾ ಇದೆ. ಆಮೇಲಿಂದ ಮೋರೋವರ್ ನನಗೆ ಈ ಅಡುಗೆ ಮಾಡೋದು ಅಂದರೆ ತುಂಬ ಇಷ್ಟ. ತುಂಬ ಇಷ್ಟಪಟ್ಟು ಪ್ರೀತಿಯಿಂದ ಮಾಡ್ತೀನಿ. ಗಾಯ್ಸ್ ನೋಡಿ ಸೊಪ್ಪು ಮತ್ತು ಕಾಳನ್ನ ನಾನು ಸಾಂಬಾರಿಂದ ಬಸ್ಕೊಂಡಾಯಿತು. ಇವಾಗ ಸಾಂಬಾರನ್ನ ಪ್ರಿಪೇರ್ ಮಾಡೋಣ. ಈ ಬೇಳೆ ಸೊಪ್ಪು ಕಟ್ಟು ಬಂದಿದೆಯಲ್ಲ, ಇದಾಗಿದ್ಮೇಲೆ ಇದ್ರದ್ದು ಕೆಲಸ ಏನೂ ಇರೋದಿಲ್ಲ, ವೆರಿ ಸಿಂಪಲ್. ಈ ಉಪ್ಸಾರು ಮಾಡೋದು ತುಂಬ ಸಿಂಪಲ್. ಟೇಸ್ಟ್ ಮಾತ್ರ ಹೆವನ್ ಥರ ಇರುತ್ತೆ. ಯಾರು ಕಂಡುಹಿಡಿದ್ರು ಏನೋ ಗೊತ್ತಿಲ್ಲ, ನಿಜವಾಗ್ಲೂ ತುಂಬ ಒಳ್ಳೆ ಅಡುಗೆನ ಕಂಡುಹಿಡ್ದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದೆಮ್. ಗೈಸ್ ಇವಾಗ ಒಂದು ಮೀಡಿಯಮ್ ಸೈಜ್ದು ಟೊಮೆಟೊ ತಗೊಂಡು ಅದನ್ನು ಕಟ್ ಮಾಡಿ ಅದನ್ನು ನಾನು ಜಾರ್ ಒಳಗಡೆ ಹಾಕೊತಾ ಇದ್ದೀನಿ. ಗೊತ್ತಾಯ್ತಾ, ಅದಕ್ಕೆ ನಾನು ಜಾರ್ನ ವಾಶ್ ಮಾಡಲಿಲ್ಲ. ಇದೇ ಜಾರ್ಗೆ ಟೊಮೆಟೊನ ಪೇಸ್ಟ್ ಮಾಡಿಕೊಂಡೆ. ಈ ಥರ ಮಾಡಿಕೊಂಡು ಆ್ಯಡ್ ಮಾಡಿದ್ರೆ ಉಪ್ಸಾರು ತುಂಬ ರುಚಿಯಾಗಿ ಬರುತ್ತೆ. ಇದೆಲ್ಲ ಒಂದು ಸ್ಮಾಲ್ ಟ್ರಿಕ್ಸು. ಇದನ್ನೆಲ್ಲ ಅಪ್ಲೈ ಮಾಡಿಕೊಂಡ್ರೆ ಉಪ್ಸಾರು ತುಂಬ ಟೇಸ್ಟಿಯಾಗಿ ಬರುತ್ತೆ. ಗೈಸ್ ಇವಾಗ ಆಲ್ರೆಡಿ ನಾವು ಬಸ್ತಿಟ್ಕೊಂಡಿದ್ನಲ್ಲ ಆ ಉಪ್ಸಾರು, ಅದನ್ನು ಎತ್ತಿಟ್ಕೊಂಡೆ. ಅದಕ್ಕೆ ನಾನು ರುಬ್ಬಿಟ್ಕೊಂಡಿರೋ ಈ ಟೊಮೆಟೊನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ವಾಟರ್ ಏನಾದರೂ ಬೇಕಿದ್ರೆ ಇವಾಗ ಸ್ವಲ್ಪ ಆ್ಯಡ್ ಮಾಡ್ಕೊಬೇಕು. ತುಂಬ ಜಾಸ್ತಿ ಎಲ್ಲ ಹಾಕಬಾರ್ದು, ಆಮೇಲೆ ಉಪ್ಸಾರು ಟೇಸ್ಟೇ ಬರೋದಿಲ್ಲ. ಸೊ ಸ್ವಲ್ಪ ವಾಟರ್ ಆ್ಯಡ್ ಮಾಡ್ಕೊಬೇಕು, ಬೇಕಿದ್ರೆ ಮಾಡ್ಕೊಬೇಕು ಅಷ್ಟೇ.
ಗೈಸ್ ಇವಾಗ ಈ ಟೊಮೆಟೊ ಪೇಸ್ಟ್ ಹಾಕಿದ್ಮೇಲೆ ಇದು ಸ್ವಲ್ಪ ಕುದಿಬೇಕು. ಜಾಸ್ತಿ ಹೊತ್ತು ಕುದಿಸ್ಬಾರ್ದು. ಮೇಕ್ ಶೋರ್ ಫ್ಲೇಮ್ ತುಂಬಾ ಹೈಯಲ್ಲಿ ಇರಬೇಕು, ಸಿಮ್ಮಲ್ಲೆಲ್ಲ ಇಟ್ಕೊಳ್ಬಾರ್ದು. ನೋಡಿ ನಾನು ಎಕ್ಸ್ಟ್ರಾ ವಾಟರ್ ಎಲ್ಲ ಯೂಸ್ ಮಾಡ್ತಾ ಇಲ್ಲ. ಆ ಉಪ್ಸಾರನ್ನೇ ಜಾರ್ ಒಳಗಡೆ ಹಾಕೊಂಡು ಆ ಖಾರ ಮತ್ತೆ ಆ ಟೊಮೆಟೊ ಪೇಸ್ಟ್ ಇದೆಯಲ್ಲ ಅದನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಾಗ ಟೇಸ್ಟ್ನ ಚೆಕ್ ಮಾಡ್ಕೊತಾ ಇದ್ದೀನಿ, ಎಲ್ಲ ಕರೆಕ್ಟ್ ಆಗಿದೆಯಾ ಉಪ್ಪು ಮತ್ತು ಹುಳಿ ಎಲ್ಲ ಅಂತ. ನಂಗೆ ಸ್ವಲ್ಪ ಖಾರ ಕಡಿಮೆ ಅನ್ನಿಸ್ತಾ ಇತ್ತು, ಅದಕ್ಕೆ ಸ್ವಲ್ಪ ಉಪ್ಸಾರು ಖಾರ ಪೇಸ್ಟ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮತ್ತು ಚೆಕ್ ಮಾಡ್ಕೊತಾ ಇದ್ದೀನಿ ಟೇಸ್ಟ್ ಎಲ್ಲ ಹೇಗಿದೆ ಅಂತ. ಇವಾಗ ಸ್ವಲ್ಪ ಸಾಲ್ಟ್ ಕಡಿಮೆ ಅಂತ ಅನ್ನಿಸ್ತಾ ಇತ್ತು, ಸೊ ಅದಕ್ಕೆ ಸ್ವಲ್ಪ 2-3 ಕ್ರಿಸ್ಟಲ್ ಅಷ್ಟು ಸಾಲ್ಟ್ನ ಆ್ಯಡ್ ಮಾಡ್ಕೊಂಡ್ಬಿಡ್ತೀನಿ. ಇವಾಗ ಪ್ಲೇಟ್ ಕವರ್ ಮಾಡಿಕೊಂಡು ಒಂದು ಕುದಿ ಬಂದರೆ ಸಾಕು. ನೋಡಿ ಸಾಂಬಾರು ಇವಾಗ ಕುದೀತಾ ಇದೆ. ಇವಾಗ ನಮ್ಮದು ಉಪ್ಸಾರು ರೆಡಿ ಆಗಿದೆ. ನಾವು ಉಪ್ಸಾರು ಖಾರ ಪೇಸ್ಟು ಆ್ಯಡ್ ಮಾಡ್ಕೊಳ್ಳುವಾಗ ನೋಡ್ಕೋಬೇಕು, ಮಕ್ಕಳೆಲ್ಲ ತಿಂತಾರಲ್ವ, ಸ್ವಲ್ಪ ಖಾರ ಕಡಿಮೆ ಇದ್ರೇ ಸಾಕು. ನಾವು ಯಾವಾಗಲೂ ಜಾಸ್ತಿ ಏನು ಪ್ರಿಫರ್ ಮಾಡಲ್ಲ, ಲೈಟಾಗೆ ಪ್ರಿಫರ್ ಮಾಡೋದು. ಸೊ ಅದಕ್ಕೆ ನಾನು ಒಂದು ಪಿಂಚ್ ಆಫ್ ಖಾರ ಅಷ್ಟೇ ಆ್ಯಡ್ ಮಾಡಿದ್ದು. ಇವಾಗ ನಾನು ಉಪ್ಸಾರು ರೆಡಿ ಆಗಿದೆ, ಇದನ್ನು ಸೈಡ್ಗೆ ಎತ್ತಿಟ್ಕೊತೀನಿ. ಇವಾಗ ಬನ್ನಿ ನಾನು ನುಗ್ಗೆ ಸೊಪ್ಪಿನ ಪಲ್ಯ ಯಾವ ಥರ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ. ಗಾಯ್ಸ್ ನಾನು 2 ಮೀಡಿಯಮ್ ಸೈಜ್ದು ಆನಿಯನ್ನ ತೊಗೊಂಡಿದ್ದೀನಿ. ನಾನಿವಾಗ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಇದನ್ನು ಸಣ್ಣಕ್ಕೆ ಹೆಚ್ಕೋಬೇಕು. ನಮ್ಮ ಕಾಳು ಮತ್ತು ಸೊಪ್ಪಿಗೆ 2 ಆನಿಯನ್ ಸಾಕು ಅಂತ ಅನ್ನಿಸ್ತು. ಸೊ ಅದಕ್ಕೆ ಅದನ್ನು ತಗೊಂಡು ನೀರಲ್ಲಿ ಒಂದು ಸ್ವಲ್ಪ ವಾಶ್ ಮಾಡಿಕೊಂಡೆ. ಬಿಕಾಸ್ ಕಣ್ಣು ತುಂಬ ಉರಿತಾ ಇತ್ತು, ನೀರು ಬರ್ತಾ ಇತ್ತು. ಸೊ ಅದಕ್ಕೆ ಒಂದು ಸ್ವಲ್ಪ ನೀರಲ್ಲಿ ಹಾಕಿದ್ರೆ ಒಂದು ಸ್ವಲ್ಪ ಉರಿ ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ನೀರು ಹಾಕ್ಕೊಂಡು ಇವಾಗ ಇದನ್ನು ಸಣ್ಣಕ್ಕೆ ಹೆಚ್ಚಿಟ್ಕೊತಾ ಇದ್ದೀನಿ. ನುಗ್ಗೆ ಸೊಪ್ಪು ಪಲ್ಯ ಮಾಡೋದಕ್ಕೂ ಏನು ಜಾಸ್ತಿ ಟೈಮ್ ಬೇಕಾಗಿಲ್ಲ. ಸೊಪ್ಪೆಲ್ಲ ಕಾಳು ಮತ್ತು 2 ಬೆಂದೋಗಿರುತ್ತಲ್ಲ, ಜಸ್ಟ್ ಇದಕ್ಕೊಂದು ಒಗ್ಗರಣೆ ಥರ ಹಾಕಿದ್ರೆ ಆಗೋಗ್ಬಿಡುತ್ತೆ. ಸೊ ನೋಡಿ ಇವಾಗ ನಾನು 2 ಆನಿಯನ್ನ ಹೆಚ್ಚಿಟ್ಕೊಂಡೆ, 3 ಗ್ರೀನ್ ಚಿಲ್ಲಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹಾಗೆ ಫ್ರೆಶ್ ಕರಿಬೇವನ್ನ ತೊಗೊಂಡಿದ್ದೀನಿ. ವೆರಿ ಸ್ಮಾಲ್ ಇಂಗ್ರೀಡಿಯೆಂಟ್ಸ್, ಬಟ್ ಟೇಸ್ಟ್ ಮಾತ್ರ ಸೂಪರ್ ಅಂದರೆ ಸೂಪರ್ ಆಗಿರುತ್ತೆ. ಇವಾಗ ಒಂದು ಬಾಣಲಿ ತಗೊಂಡು ಅದನ್ನು ಸ್ಟವ್ ಮೇಲೆ ಇಟ್ಕೊಂಡು ಇವಾಗ 2-3 ಸ್ಪೂನ್ ಆಗುವಷ್ಟು ಕೋಕೋನಟ್ ಆಯಿಲ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆಯಿಲು ಬಿಸಿಯಾಗಿತ್ತು. ಇವಾಗ ನಾನು ಒಂದು 1/2 ಟೀ ಸ್ಪೂನ್ ಅಷ್ಟು ಸಾಸಿವೆನ ಆ್ಯಡ್ ಮಾಡಿಕೊಂಡೆ. ಅದು ಚಿಟಪಟ ಅಂತ ಸಿಡಿತಾ ಇರಬೇಕಾದ್ರೆ ಈಗ ಫಸ್ಟು ನಾನು ಸ್ವಲ್ಪ ಆನಿಯನ್ನ ಹಾಕ್ಕೊತೀನಿ. ಯಾಕೆ ಅಂತ ಹೇಳಿದ್ರೆ ಅದು ಸಾಸಿವೆ ಎಲ್ಲ ಗೋಡೆಗೆಲ್ಲ ಆಗಬಾರ್ದು ಅಂತ ಹೇಳ್ಬಿಟ್ಟು. ಅದಾಗಿದ್ಮೇಲೆ ನಾನು ಕರಿಬೇವು ಮತ್ತು ಗ್ರೀನ್ ಚಿಲ್ಲಿನ ಆ್ಯಡ್ ಮಾಡಿಕೊಂಡೆ. ಆಲ್ ಆಫ್ ಸಡನ್ನು ನಾನು ಕರಿಬೇವನ್ನ ಹಾಕ್ಕೊಂಡ್ಬಿಟ್ರೆ ಪಟಾರ್ ಅಂತ ಸಿಡಿದ್ಬಿಟ್ಟು ಗೋಡೆಯಲ್ಲಿ ಮತ್ತು ಸ್ಟವ್ ಎಲ್ಲ ಗಲೀಜಾಗಿಬಿಡುತ್ತೆ. ಸೊ ಅದಕ್ಕೆ ನಾನು ಇದೊಂದು ಟ್ರಿಕ್ಸ್ ಯೂಸ್ ಮಾಡ್ತೀನಿ. ಒಂದು ಸ್ವಲ್ಪ ಆನಿಯನ್ ಹಾಕ್ಬಿಟ್ಟು ಆಮೇಲಿಂದ ಕರಿಬೇವು ಮೆಣಸಿನ್ಕಾಯಿನ ಹಾಕ್ಬಿಟ್ಟು ಲಾಸ್ಟಲ್ಲಿ ಜಾಸ್ತಿ ಆನಿಯನ್ ಕಟ್ ಮಾಡಿ ಇಟ್ಕೊಂಡಿರ್ತೀನಲ್ಲ ಅದನ್ನು ಆ್ಯಡ್ ಮಾಡ್ಕೊತೀನಿ. ಆವಾಗ ಯಾವುದೇ ರೀತಿ ಸ್ಟವ್ವು ಗೋಡೆ ಆ ಥರ ಏನೂ ಗಲೀಜಾಗೋದಿಲ್ಲ, ಎಲ್ಲ ನೀಟಾಗಿರುತ್ತೆ. ನಾನು ಪ್ರತಿ ಸರಿ ಒಗ್ಗರಣೆ ಮಾಡುವಾಗ ಈ ಥರನೇ ಮಾಡೋದು. ಇವಾಗ ನೋಡಿ ಆನಿಯನ್ ಸ್ವಲ್ಪ ಪಿಂಕಿಶ್ ಬರೋ ತನಕ ಫ್ರೈ ಮಾಡ್ಕೊತೀನಿ. ಅದಕ್ಕೆ ಅಂತ ಹೇಳ್ಬಿಟ್ಟು ಪ್ಲೇಟ್ ಕವರ್ ಮಾಡ್ಕೊತೀನಿ, ಅವಾಗ ಒಂದು ಸ್ವಲ್ಪ ಸಾಫ್ಟಾಗಿ ಬೇಗ ಫ್ರೈ ಆಗುತ್ತೆ. ಅದಾಗಿದ್ಮೇಲೆ ಆಯಿತು, ಜಸ್ಟ್ ನಮ್ಮದು ಕಾಳು ಮತ್ತು ಸೊಪ್ಪು ಬಸ್ತಿಟ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ನೋಡಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆ ಸೌಟಲ್ಲಿ ಏನು ಹಾಕ್ತಿದ್ದಾಗ ಸ್ವಲ್ಪ ಚೆಲ್ತಾ ಇತ್ತು, ಅದಕ್ಕೆ ಕೈಯಲ್ಲೇ ತೆಗೆದು ಹಾಕ್ಕೊತಾ ಇದ್ದೀನಿ. ಬಿಸಿ ಏನಿಲ್ಲ, ಎಲ್ಲ ಯಾಕೆ ಅಂದರೆ ಬಸ್ತು ತುಂಬ ಹೊತ್ತೇ ಆಗಿತ್ತು, ಆರಿದ ಮೇಲೇ ನಾನು ಮಾಡ್ತಾ ಇರೋದು. ಇವಾಗ ಈ ಒಗ್ಗರಣೆ ಜೊತೆ ನೀಟಾಗಿ ಮಿಕ್ಸ್ ಆಗಬೇಕು. ಆ ಈರುಳ್ಳಿ, ಕರಿಬೇವು, ಆ ಮೆಣಸಿನ್ಕಾಯಿ ಎಲ್ಲ ನೀಟಾಗಿ ಹೊಂದ್ಕೊಳ್ಬೇಕು. ಒಂದು 2 ಮಿನಿಟ್ಸ್ ಸಾಕು ಇದನ್ನೆಲ್ಲ ನೀಟಾಗಿ ಮಿಕ್ಸಪ್ ಮಾಡೋದಕ್ಕೆ. ಈ ಪಲ್ಯಗಳಿಗೆಲ್ಲ ಒಂದು ವೆರಿ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಆ್ಯಡ್ ಮಾಡಬೇಕು, ನಿಮಗೂ ಗೊತ್ತಿದೆ ಅಲ್ವಾ, ಅದೇನದು ಹೇಳಿ, ಕೋಕೋನಟ್. ಆ್ಯಕ್ಚುಲಿ ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿನ ತುರ್ಕೊಂಡೆ. ಫ್ರೆಶ್ ಕೋಕೋನಟ್ಟು, ಯಾವಾಗಲೂ ಈ ಥರ ಪಲ್ಯಗಳಿಗೆ ಫ್ರೆಶ್ ಕೋಕೋನಟ್ ಹಾಕಿದ್ರೇ ಅದು ಟೇಸ್ಟ್ ಚೆನ್ನಾಗಿರೋದು. ಸೊ ಅದನ್ನು ನಾನು ತುರಿದಿಟ್ಕೊಂಡಿದ್ದೆ. ಇವಾಗ ಅದನ್ನು ನೀಟಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ.
ಈ ತರ ಪಲ್ಯ ಮಾಡ್ಕೊಟ್ಬಿಟ್ರೆ ಮಕ್ಳುಗಳು ಕೂಡ ಬೇಡ ಅಂತ ಹೇಳೋದೇ ಇಲ್ಲ. ಅವ್ರು ಸುಮ್ನೆ ಟಿವಿ ನೋಡುವಾಗ ಸುಮ್ನೆ ಇರುವಾಗ ಒಂದು ಪ್ಲೇಟಲ್ಲಿ ಹಾಕೊಟ್ಬಿಟ್ರೆ ಸುಮ್ನೆ ತಿನ್ಕೊಂಡಿರ್ತಾರೆ. ಸೊ ಅದಕ್ಕೆ ನಾನು ಒಂದ್ ಸ್ವಲ್ಪ ಜಾಸ್ತಿ ಕೋಕೋನಟ್ನ ಆ್ಯಡ್ ಮಾಡ್ಬಿಡ್ತೀನಿ. ಗಾಯ್ಸ್ ನೋಡಿ, ನಮ್ಮ ಟೇಸ್ಟಿ ಪಲ್ಯ ರೆಡಿ ಆಗಿದೆ. ನನ್ನ ಫೇವರಿಟ್ ನುಗ್ಗೆ ಸೊಪ್ಪು ಬೇಳೆ ಉಪ್ಸಾರು ಆ್ಯಂಡ್ ಮುದ್ದೆ ರೆಡಿಯಾಗಿದೆ. ಬನ್ನಿ ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಸೊಪ್ಪು ಬೇಳೆನೂ ಚೆನ್ನಾಗಿದೆ, ಉಪ್ಸಾರು ಅಷ್ಟೇ ತುಂಬ ರುಚಿಯಾಗಿ ಬಂದಿದೆ. ಮುದ್ದೆ ಫೈನಲಿ ಮಾಡಿದ್ದೀನಿ. ಖಾಲಿ ಆಗಿಬಿಟ್ಟಿತ್ತು ರಾಗಿ ಹಿಟ್ಟು, ನಮ್ಮಮ್ಮ ತಗೊಂಬಂದರು ಮೊನ್ನೆ ಬಂದಾಗ. ಸೊ ಹಾಗೆ ನುಗ್ಗೆ ಸೊಪ್ಪು ತಂದಿದ್ರು, ಅದಕ್ಕೆ ಇವತ್ತು ಅಚ್ಚುಕಟ್ಟಾಗಿ ಬೇಳೆ ನುಗ್ಗೆ ಸೊಪ್ಪು ಹಾಕಿ ಉಪ್ಸಾರು ಮಾಡಿ ಫ್ರೆಶ್ ಆಗಿರೋ ಖಾರ ಎಲ್ಲ ಮಾಡಿ ಮುದ್ದೆನೂ ಮಾಡಿ ಅವ್ರಿಗೂ ತೊಗೊಂಡೋಗಿ ಕೊಟ್ಟೆ. ಇವಾಗ ನಾನು ತಿಂತಾಯಿದ್ದೀನಿ. ನನ್ನ ಟೈಮ್ ಇವಾಗ ಆಲ್ಮೋಸ್ಟ್ 5:45 ಆಗಿದೆ. ಸೊ ಅದಕ್ಕೆ ನಾನು ಊಟ ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ರುಚಿಯಾಗಿ ಬಂದಿದೆ. ನಮ್ಮಮ್ಮ ಹೇಳ್ತಾಯಿದ್ರು ಸೇಮ್ ನಾನು ಮಾಡಿದ್ದು ರುಚಿ ಆ ಥರನೇ ಇದೆ ಟೇಸ್ಟ್ ಅಂತ. ನನ್ನ ಅಮ್ಮ ಮಾಡಿದ್ದು ಅದನ್ನೇ ಫಾಲೋ ಮಾಡೋದಲ್ವಾ, ಆಬ್ವಿಯಸ್ಲಿ ಹಾಗೆ ಬರುತ್ತೆ. ಇದಕ್ಕೆ ಸ್ವಲ್ಪ ನಾಲೆಡ್ಜ್ ಇರಬೇಕು ಈ ಉಪ್ಸಾರು ಮಾಡಬೇಕಾದ್ರೆ. ಅದರಲ್ಲೂ ಪರ್ಟಿಕ್ಯುಲರ್ಲಿ ನುಗ್ಗೆ ಸೊಪ್ಪು ಉಪ್ಸಾರು ಮಾಡುವಾಗ ಅದನ್ನು ಜಾಸ್ತಿ ಕುದಿಯೋದಕ್ಕೆ ಬಿಡಬಾರ್ದು. ಆ್ಯಂಡ್ ಫ್ಲೇಮು ಅಷ್ಟೇ ಹೈ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡಬೇಕು. ನಾವು ಸೊಪ್ಪು ಹಾಕಿದ್ಮೇಲೆ ಹೈ ಫ್ಲೇಮಲ್ಲಿ ಆ ಸೊಪ್ಪು ಬೇಯ್ಕೊಬೇಕು. ಅದಾಗಿದ್ಮೇಲೆ ಆಗಿದ್ಮೇಲೆ ಮತ್ತೆ ನಾವು ಟೊಮೆಟೊ ಮತ್ತು ಸ್ವಲ್ಪ ಖಾರ ಪೇಸ್ಟ್ನ ಆ್ಯಡ್ ಮಾಡ್ಬಿಟ್ಟು ಹಾಕ್ತೀವಲ್ಲ, ಅವಾಗ ಅಷ್ಟೇ ಒಂದೇ ಕುದಿಗೆ ಆಫ್ ಮಾಡ್ಕೊಂಡು ಬಿಡಬೇಕು. ಅದಷ್ಟನ್ನು ಹೈ ಫ್ಲೇಮಲ್ಲೇ ಮಾಡ್ಕೊಂಡು ಬಿಡಬೇಕು. ಅವಾಗ ಅದು ಉಪ್ಸಾರು ಕಹಿ ಬರಲ್ಲ. ಫಸ್ಟು ನಂಗೆ ಗೊತ್ತಿರಲಿಲ್ಲ. ಮೊದಲೊಂದು ಸರಿ ನಾನು ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬಾಯ್ಲ್ ಮಾಡ್ತಾಯಿದ್ದೀನಿ. ಆ ಟೊಮೆಟೊ ಪೇಸ್ಟು ಸ್ವಲ್ಪ ಉಪ್ಸಾರು ಖಾರ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಬಾಯ್ಲ್ ಮಾಡಿದೆ ಒಂದು 5 to 10 ಮಿನಿಟ್ಸ್. ಆಮೇಲಿಂದ ನೋಡಿದ್ರೆ ಫುಲ್ಲು ಉಪ್ಸಾರೆಲ್ಲ ಕಹಿ ಕಹಿ ಕಹಿ, ಇದೇನಪ್ಪ ಈ ಥರ ಆಯಿತು ಅಂತ ಅನ್ಕೊತಾ ಇದ್ದೆ. ಆಮೇಲೆ ನಮ್ಮಮ್ಮ ಒಂದ್ಸರಿ ಹೇಳ್ಕೊಟ್ರು, ಆ ಥರ ಎಲ್ಲ ಮಾಡಬಾರ್ದು, ಅದರಲ್ಲೂ ಈ ನುಗ್ಗೆ ಸೊಪ್ಪು ಉಪ್ಸಾರು ಮಾಡುವಾಗ ಇದೊಂದು ಟಿಪ್ಸ್ನ ಫಾಲೋ ಮಾಡಿದ್ರೆ ಚೆನ್ನಾಗಾಗುತ್ತೆ ಅಂತ. ಅದೊಂದು ಮಾಡಿದೆ. ಆಮೇಲಿಂದ ಇವಾಗ ಚೆನ್ನಾಗಿ ಆಗುತ್ತೆ ರುಚಿಯಾಗಿ. ನಮ್ಮ ಬೇಬಿ ದಿನ ಸೂಪು ಅಂದ್ಕೊಂಡು ಕುಡಿತಾ ಇರ್ತಾಳೆ. ನಮ್ಮ ಮನೇಲಿ ಉಪ್ಸಾರು ಮಾಡಿಬಿಟ್ರೆ ಸ್ವಲ್ಪ ಎಲ್ಲ ಮಾಡೋದಕ್ಕಾಗೋದಿಲ್ಲ. ಹಂಗಂತ ಜಾಸ್ತಿ ಮಾಡಿಬಿಟ್ರೆ ಅದು ಟೇಸ್ಟಿಯಾಗಿರೋದಿಲ್ಲ. ನೋಡಿಕೊಂಡು ಆ ಕಾಳು ಮತ್ತು ಆ ಸೊಪ್ಪು ಅದೆರಡು ಕಾಂಬಿನೇಷನ್ಗೆ ಎಷ್ಟು ಬರಬೇಕು ಅದರದ್ದು ರಸ ನೀಟಾಗಿ ನೋಡಿಕೊಂಡು ವಾಟರ್ ಆ್ಯಡ್ ಮಾಡ್ಕೊಬೇಕು. ಅವಳಿಗಂತೂ ಕುಡಿಯೋದಕ್ಕೆ ಬೇಕಲ್ಲ, ಒಂದು ಸ್ವಲ್ಪ ಮೀಡಿಯಮಾಗಿ ಮಾಡಿರ್ತೇನೆ. ನಮ್ಮಪ್ಪ ನಮ್ಮಮ್ಮಂಗೆ ನುಗ್ಗೆ ಸೊಪ್ಪು ಉಪ್ಸಾರು ಅಂದರೆ ಎಷ್ಟು ಇಷ್ಟ ಅಂತಂದರೆ ನೀವು ಬಿಲೀವ್ ಮಾಡೋಕ್ಕಾಗಲ್ಲ ಗೈಸ್. ನಮ್ಮಮ್ಮ ಊರಲ್ಲಿರಲಿ ಉಪ್ಸಾರು, ಊರಿಂದ ಇಲ್ಲಿಗೆ ಬರಲಿ ನುಗ್ಗೆ ಸೊಪ್ಪು ಉಪ್ಸಾರು, ನುಗ್ಗೆ ಸೊಪ್ಪು ತಂದಿದ್ದೀನಿ ಉಪ್ಸಾರು ಮಾಡಿ. ಇಲ್ಲಿಂದ ಊರಿಗೆ ಹೋಗ್ಲಿ ಆವಾಗ ನುಗ್ಗೆ ಸೊಪ್ಪು ಬೇಳೆ ಉಪ್ಸಾರು. ಇಲ್ಲ ಯಾವ್ದಾರು ಹಬ್ಬ ಆಗಿರುತ್ತೆ ಅಂದ್ಕೊಳ್ಳಿ, ಅದ್ರ ನೆಕ್ಸ್ಟ್ ಡೇ ಉಪ್ಸಾರು. ಇನ್ನು ಯಾರಿಗಾರು ಹುಷಾರಿಲ್ಲ, ನುಗ್ಗೆ ಸೊಪ್ಪು ಉಪ್ಸಾರು ಮಾಡಿಬಿಡೋಣ. ಇನ್ನು ಹಬ್ಬದಲ್ಲಿ ಮಸಾಲೆ ಸಾಂಬಾರೆಲ್ಲ ತಿಂದಿರ್ತೀವಲ್ಲ, ನೆಕ್ಸ್ಟ್ ಡೇ ಉಪ್ಸಾರು ಮಾಡಿಬಿಡೋಣ. ಎಲ್ಲರೂ ಹೊರ್ಗಡೆ ಫಂಕ್ಷನ್ಗೆ ಯಾವ್ದಾದ್ರು ಹೋಗಿದ್ದು ಬರಲಿ, ಅವತ್ತಿನ ದಿನ ಬಂದ್ವಿ ಬೇಳೆ ನುಗ್ಗೆ ಸೊಪ್ಪು ಉಪ್ಸಾರು ಮಾಡಿಬಿಡೋಣ. ಅವಾಗ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಆ ಥರ ಯಾವಾಗ ನೋಡಿದ್ರು ಉಪ್ಸಾರು ಉಪ್ಸಾರು ಉಪ್ಸಾರು. ನನಗಂತೂ ಎಷ್ಟು ಇರಿಟೇಟ್ ಆಗಿಬಿಟ್ಟಿತ್ತು ಅಂತ ಹೇಳಿದ್ರೆ, ನಾನಂತೂ ಉಪ್ಸಾರು ಅಂದರೆ ಸಾಕು. ಆ್ಯಕ್ಚುಲಿ ನನಗೆ ಉಪ್ಸಾರು ಅಂದರೆ ಇಷ್ಟ, ಆದರೆ ನಮ್ಮಮ್ಮ ಯಾವಾಗಲೂ ಉಪ್ಸಾರು ಅಂತ ಹೇಳಿ 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 ನನಗೆ ಇರಿಟೇಟ್ ಆಗಿಬಿಟ್ಟಿತ್ತು. ನಾನು ಏನಾದ್ರು ಇನ್ನೊಂದ್ಸರಿ ಉಪ್ಸಾರು ಅಂದರೆ ನನಗೆ ಸಿಟ್ಟು ಬರುತ್ತೆ ಅಂತ ಇದ್ದೆ. ಆಮೇಲೆ ನಾವು ಇಲ್ಲಿಂದ ಊರಿಗೆ ಹೋದಾಗಲೂ ಅಷ್ಟೇ, ಬೇಳೆ ಉಪ್ಸಾರು ಮಾಡೋಣ, ಬೇಳೆ ನುಗ್ಗೆ ಸೊಪ್ಪು ಉಪ್ಸಾರು ಮಾಡಿಬಿಡ್ಲಾ ಅಂತಾಯಿತು. ಆಗ ನಾನು ಬೈತಾ ಇದ್ದೆ, ಇದೇನಾ ನೀನು ಮಗಳಿಗೆ ಮಾಡೋದು ಅಂತ. ಅಷ್ಟೊಂದು ಇಷ್ಟ ನಮ್ಮಮ್ಮಂಗಂತೂ ಉಪ್ಸಾರು. ಇವಾಗ ಇದ್ರದ್ದು ಹೆಲ್ತ್ ಬೆನಿಫಿಟ್ಸ್ ಗೊತ್ತಾದ್ಮೇಲೆ ನಾನಿವಾಗ ಊರಿಗೆ ಹೋದಾಗೆಲ್ಲ ನುಗ್ಗೆ ಸೊಪ್ಪು ತಂದ್ಬಿಡಮ್ಮ ಅಂತ ಹೇಳ್ತಾ ಇರ್ತೀನಿ. ಗೈಸ್, ಈ ನುಗ್ಗೆ ಸೊಪ್ಪಲ್ಲಿ ಒಂದು 50 ಟೈಪ್ಸ್ ಆಫ್ ರಾಸಾಯನಿಕಗಳಿದೆ. ಅದು ಬ್ರೈನ್ಗೆ ಬೇಕಾಗಿರುವಂಥದ್ದು. ಈ ನುಗ್ಗೆ ಸೊಪ್ಪಿನಲ್ಲಿ ವಿಟಮಿನ್ ಎ, ಬಿ, ಸಿ, ವಿಟಮಿನ್ B6 ಎಲ್ಲ ಇರೋದ್ರಿಂದ ಇದು ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬಾ ಒಳ್ಳೆಯದು. ಇದನ್ನ ಮಕ್ಕಳು ವಾರದಲ್ಲಿ 1 ರಿಂದ 3 ಸಾರಿ ತಿನ್ನೋದ್ರಿಂದ ಬ್ರೈನಲ್ಲಿ ಇರುವಂತ ಬ್ಯಾಡ್ ಕೆಮಿಕಲ್ಸ್ ಎಲ್ಲ ಹೋಗಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಆಮೇಲೆ ನನ್ನ ಮಗಳಿಗೂ ಇಷ್ಟ ಅಲ್ಲ,
ಅವಳಿಗೂ ಬಾಕ್ಸ್ಗೆ ಇದೆ ಸ್ನ್ಯಾಕ್ಸ್ ಥರ ಅವಳಿಗೂ ಸ್ನ್ಯಾಕ್ಸ್ ಬಾಕ್ಸ್ ಕಳಿಸ್ಬಿಡ್ತೀನಿ. ತುಂಬ ಅಂದರೆ ತುಂಬ ಒಳ್ಳೆಯದು. ಆಮೇಲೆ ಟೇಸ್ಟಿಯಾಗಿರುತ್ತಲ್ಲ. ಇವಾಗ ಆರಾಮಾಗಿ ಆಯಿತು, ನಮ್ಮ ಅಮ್ಮಂಗೆ ಆರಾಮಾಗಾಯ್ತು ಇವಾಗ. ನಾನೇ ಉಪ್ಸಾರು ಇಷ್ಟಪಡೋದ್ರಿಂದ. ನಮ್ಮ ಅಪ್ಪಂಗೂ ಅಷ್ಟೇ, ಒಂದು ಸ್ವಲ್ಪ ಮೈಕೈ ನೋವು ಬಂತು ಅಂತಂದರೆ ಸಾಕು, ಉಪ್ಸಾರು, ನುಗ್ಗೆ ಸೊಪ್ಪು ಹಾಕಿ ಬೇಳೆ ಹಾಕಿ ಉಪ್ಸಾರು ಮಾಡಿಬಿಡಿ ಅಂತ ಹೇಳ್ತಾರೆ. ಬೇರೆ ಎಲ್ಲ ಉಪ್ಸಾರಿಗಿಂತ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಬೇಳೆ ನುಗ್ಗೆ ಸೊಪ್ಪು ಉಪ್ಸಾರೇ ತುಂಬ ಇಷ್ಟ. ನಮ್ಮ ಮನೇಲಿ ಅಂತಲ್ಲ, ನಮ್ಮ ದೊಡ್ಡಮ್ಮ ಒಬ್ರು ಇಲ್ಲಿದ್ದಾರೆ, ಮಾಮೂಲಿ ಊರಲ್ಲೇ ಇದ್ದಿದ್ದು ದೊಡ್ಡಮ್ಮ. ಅವರು ಇದ್ದೇ ಏರಿಯಾದಲ್ಲೇ ನೆಕ್ಸ್ಟ್ ರೋಡಲ್ಲೇ ಇರೋದು. ಅವರು ಅಷ್ಟೇ ನುಗ್ಗೆ ಸೊಪ್ಪು ಬೇಳೆ ಉಪ್ಸಾರು. ಅವರಂತೂ ನುಗ್ಗೆ ಸೊಪ್ಪು ಉಪ್ಸಾರು ಮಾಡಿಬಿಟ್ರೆ ಇಲ್ಲಿರೋ ನಮ್ಮ ರಿಲೇಟಿವ್ಸ್ಗೆಲ್ಲ ತಗೊಂಡೋಗಿ ಕೊಡ್ತಾ ಇರ್ತಾರೆ. ಪಲ್ಯ ಮಾಡಿದ್ದೀನಿ, ಉಪ್ಸಾರು ಮಾಡಿದ್ದೀನಿ, ಮತ್ತೆ ಫ್ರೆಶ್ ಖಾರ ಮಾಡಿದ್ದೀನಿ, ತಗೊಳ್ಳಿ ಅಂತ ಎಲ್ಲಾರ ಮನೆಗೂ ಕೊಡ್ತಾ ಇರ್ತಾರೆ. ಅವ್ರಿಗೂ ಅಷ್ಟೇ ಅಷ್ಟೊಂದು ಇಷ್ಟ. ಇನ್ನು ನಮ್ಮೂರಲ್ಲಿ ನಮ್ಮ ನೈಬರ್ಸ್ ಎಲ್ಲರೂ ಅಷ್ಟೇನೆ, ಯಾವಾಗ ನೋಡಿದ್ರು ಎಲ್ಲಾರ ಮನೆಯಲ್ಲೂ ಅವ್ರವರೇ ಮರಗಳು ಹಾಕೊಂಡ್ಬಿಟ್ಟಿದ್ದಾರೆ. ವೀಕ್ಲಿ ಒಂದು 2 to 3 days ಇದೆ ಬೇಳೆ ನುಗ್ಗೆ ಸೊಪ್ಪು ಉಪ್ಸಾರೆ ನಮ್ಮೂರಲ್ಲಿ. ನಾನು ಅವ್ರು ಮಾಡ್ಬೇಕಾದ್ರೆ ಅವಾಗೆಲ್ಲ ಏನಪ್ಪ ಇವ್ರು ಯಾವಾಗ ನೋಡ್ರು ಉಪ್ಸಾರು ಮಾಡ್ತಾರೆ ಅನ್ಕೋತಾ ಇದೆ. ಇವಾಗ ಇದ್ರ ವ್ಯಾಲ್ಯೂ ಗೊತ್ತಾದ್ಮೇಲೆ ಅವ್ರು ಮಾಡ್ತಿದ್ದು ಕರೆಕ್ಟು ಅಂತ ಅನ್ಸುತ್ತೆ. ಸೂಪರ್ ಆಗಿದೆ. ಇದು ರುಚಿ ಬಲ್ಲವರಿಗೆ ಗೊತ್ತು ಅನ್ನೋ ಥರ ಇದು ನಮ್ಗಳೆಲ್ಲರಿಗೂ ಗೊತ್ತು. ಮಂಡ್ಯ ಸೈಡು, ಮೈಸೂರು ಸೈಡು ಅವರೆಲ್ಲರೂ ಇಲ್ಲಿಂದ ಆ್ಯಕ್ಚುಲಿ ರಾಮನಗರ ಚನ್ನಪಟ್ಟಣದಿಂದನೇ ಸ್ಟಾರ್ಟ್ ಅನಿಸುತ್ತೆ. ಅಲ್ಲಿರೋರು ಎಲ್ಲರಿಗೂ ಬೇಳೆ ನುಗ್ಗೆ ಸೊಪ್ಪು ಉಪ್ಸಾರು ಅಂದರೆ ಎಲ್ಲರಿಗೂ ಗೊತ್ತು. ಅದರಲ್ಲೂ ಆ ಖಾರ ಇರುತ್ತಲ್ಲ, ಅದಂತೂ ಸೂಪರಾಗಿರುತ್ತೆ. ಅದನ್ನು ಪೇಸ್ಟ್ನ ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಆಮೇಲೆ ಬಿಸಿ ಬಿಸಿ ತುಪ್ಪ ಹಾಕ್ಕೊಂಡ್ಬಿಟ್ಟು ತಿಂತಾಯಿದ್ರೆ ಮಸ್ತಾಗಿರುತ್ತೆ. ನಿಮಗೂ ಯಾರಿಗೆಲ್ಲ ನುಗ್ಗೆ ಸೊಪ್ಪು ಬೇಳೆ ಉಪ್ಸಾರು ಇಷ್ಟ ಅವರೆಲ್ಲ ಕಮೆಂಟ್ ಮಾಡಿ. ಇವಾಗ ಅನ್ನದ ಜೊತೆ ಟೇಸ್ಟ್ ಮಾಡ್ತಾ ಇದ್ದೀನಿ. ಸೂಪರ್ ಆಗಿದೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ಐ ವಿಲ್ ಮೀಟ್ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.